ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಧನುಸ್ಟಾಕ್ ಚಾನಲ್. ಚಾಪ್ಟರ್ 1 ವಿ ದ ಟ್ರಾವೆಲರ್ಸ್, ನಾವು ಪ್ರಯಾಣಿಕರು. ಇದರಲ್ಲಿ ಪೇಜ್ ನಂಬರ್ 1 to 8 ಇದರಲ್ಲಿ ಕೇಳಿರುವಂತ ಎಲ್ಲ ಕ್ವೆಶನ್ಸ್ ನಾನು ಈಸಿ ಮೆಥಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಹೌ ಟು ಫೈಂಡ್ ದ ನಿಯರೆಸ್ಟ್ 10, 100 and thousands. ಸೊ ಇವಾಗ ನಾವು ಸಂಖ್ಯೆಗಳ ಸಮೀಪದ ಹತ್ತುಗಳು, ನೂರುಗಳು ಮತ್ತು ಸಾವಿರಗಳು ಇವುಗಳನ್ನ ಹೇಗೆ ರೌಂಡ್ ಅಪ್ ಮಾಡೋದು, ರೌಂಡಿಂಗ್ ಮಾಡೋದು ಅನ್ನೋದನ್ನ ನಾವು ಇವಾಗ ವಿತ್ ಎಕ್ಸಾಂಪಲ್, ಒಂದು ಉದಾಹರಣೆಯಿಂದ ನಾವು ತಿಳ್ಕೊಳ್ಳೋಣ. ಇಲ್ಲಿ ಒಂದು ರ್ಯಾಬಿಟ್ ಮೊಲ 2346 2346 ಸ್ಥಾನದಲ್ಲಿ ತೋರಿಸಿದ್ದಾರೆ. ಸೊ ಈ ಕಡೆ ಮತ್ತೆ ಈ ಕಡೆ ಆಹಾರ ಇದೆ, ಫುಡ್ ಇದೆ. ಒಂದು 2340, ಇನ್ನೊಂದು 2350. 2340 ಮತ್ತು 2350ರಲ್ಲಿ on which 10 should the rabbit go to get its food with the least number of steps. ಇವಾಗ ಮೊಲವು 2346ರಲ್ಲಿದೆ. ಸೊ ಅದರ ಆಹಾರವನ್ನ ಸಮೀಪದ ಹತ್ತರಲ್ಲಿ ಇಟ್ಟಿದ್ದಾರೆ. ಸೊ ಈ ಮೊಲ ಬಂದ್ಬಿಟ್ಟು ಯಾವ ಸಮೀಪದ ಹತ್ತಿರವನ್ನ ತಲುಪುತ್ತೆ, ಅಲ್ಲಿ ತಲುಪೋದಿಕ್ಕೆ ಅದಕ್ಕೆ ಕನಿಷ್ಠ ಸಂಖ್ಯೆ ಹೆಜ್ಜೆಗಳು ಎಷ್ಟು ಬೇಕು, ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. 2350 is the nearest 10 of 2346. 2350 ಎಂಬುದು 2346ರ ಸಮೀಪದ ಹತ್ತು. ಇದು ಇದಕ್ಕೆ ಹತ್ರ ಇದೆ, ಇದು ಸಮೀಪದ ಹತ್ತು. So nearest 10. It will need 4 jumps to reach 2350. ಸೊ ಹೌ, ಇಲ್ಲಿ 2350 ಅಂತ ಕೊಟ್ಟಿದ್ದಾರೆ, ಆದ್ರೆ ಅದನ್ನ ಹೇಗೆ ಕಂಡುಹಿಡಿಯೋದು ಅಂತ ನಾನು ಹೇಳ್ಕೊಡ್ತೇನೆ. ಸೊ ಇಲ್ಲಿ ಪೇಜ್ ನಂಬರ್ 10 ನಲ್ಲಿ ನಿಯರೆಸ್ಟ್ 100 ಸಮೀಪದ 100 ಮತ್ತೆ ಇಲ್ಲಿ ಸಮೀಪದ 1000 ಅಂದ್ರೆ ನಿಯರೆಸ್ಟ್ 1000 ಇದೆ. ಇವಾಗ ಫಸ್ಟ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನೋಡ್ಬಿಡೋಣ. ನೋಟ್ ಮಾಡ್ಕೊಳ್ಳಿ, ಇಲ್ಲಿ 1 to 4 ಈ ಡಿಜಿಟ್ಸ್ ಗಳಿದ್ದಾಗ ಸೇಮ್ ನಂಬರ್, ಅದೇ ಸಂಖ್ಯೆ ಇರುತ್ತೆ. ಮತ್ತೆ 5 to 9 ಈ ಡಿಜಿಟ್ಸ್ ಗಳಿದ್ದಾಗ ಒಂದು ಆಡ್ ಆಗುತ್ತೆ, ಒಂದನ್ನ ಕೂಡಿಸ್ತೇವೆ. 2346 2346 ಇಲ್ಲಿ ನಾನು ಬರ್ಕೊಂಡಿದ್ದೇನೆ. ಸ್ಥಾನ ಬೆಲೆ, ಪ್ಲೇಸ್ ವ್ಯಾಲ್ಯೂ ನೀವು ಆಲ್ರೆಡಿ ಕಲ್ತಿದ್ದೀರಲ್ವಾ. ಸೊ 6 ಬಂದ್ಬಿಟ್ಟು ಒನ್ಸ್ ಅಲ್ಲಿ ಇದೆ, 4 10s, 300 and 2000. 6 1ರಲ್ಲಿ, 4 10ರ ಸ್ಥಾನ, 3 100 ಮತ್ತೆ 2 1000 ಸ್ಥಾನದಲ್ಲಿ ಇದೆ. ಇವಾಗ ನಾವು ನಿಯರೆಸ್ಟ್ 10 ಅನ್ನ ನೋಡ್ಬೇಕು, ಸಮೀಪದ 10. ಇವಾಗ ಸಮೀಪದ 10 ಅಂದ್ರೆ 10th ಪ್ಲೇಸ್ ಅಲ್ಲಿ, 10ರ ಪ್ಲೇಸ್ ಅಲ್ಲಿ ಯಾವ ನಂಬರ್ ಇದೆ ನೋಡಿ. ಸೊ 4 ಇದೆ ಅಲ್ವಾ. ಇವಾಗ 4 ಇದ್ದಾಗ ಇದರ ಇಂದಿನ ನಂಬರ್ ಅನ್ನ ನೋಡ್ಬೇಕು, ಇಂದಿನ ಒಂದು ಅಂಕಿಯನ್ನ ನೋಡ್ಬೇಕು. ಈ ಡಿಜಿಟಲ್ ಎಷ್ಟಿದೆ, 6 ಇದೆ. ಇದು 5ಕ್ಕಿಂತ ಜಾಸ್ತಿ ಇದೆ ಅಲ್ವಾ. 5 5ಕ್ಕಿಂತ ಜಾಸ್ತಿ ಇದ್ದಾಗ ಏನಾಗುತ್ತೆ, ಇಲ್ಲಿ ಇದಕ್ಕೆ ಒಂದು ನಂಬರ್ ಆಡ್ ಆಗುತ್ತೆ. ಈ 4ಕ್ಕೆ ಒಂದು ನಂಬರ್ ಆಡ್ ಆಗುತ್ತೆ. ಇವಾಗ ನಾವು ಇದನ್ನ ಹಾಗೆ ಬರೀತೇವೆ, ಮತ್ತೆ ಈ 3ನ ಹಾಗೆ ಬರೀತೇವೆ. ಈ 10ರ ಪ್ಲೇಸ್ ಅಲ್ಲಿ ಇವಾಗ 5 ಆಯ್ತು. ಸೊ ಇದು 0 ಆಗುತ್ತೆ, ಆಯ್ತಾ. ಇವಾಗ ನೆಕ್ಸ್ಟ್ 100 ಪ್ಲೇಸಿಗೆ ನೋಡ್ಬೇಕು. 100 ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಇದೆ, ಯಾವ ಅಂಕೆ ಇದೆ, 3 ಇದೆ. ಸೊ ಇವಾಗ 3 ಹಿಂದೆ ಏನಿದೆ, ಯಾವಾಗ್ಲೂ ಮುಂದೆ ನೋಡಬಾರ್ದು, ಹಿಂದೆ ನೋಡ್ಬೇಕು. ಸೊ ಇಲ್ಲಿ 4 ಇದೆ. 5ಕ್ಕಿಂತ ಕಮ್ಮಿ ಇದ್ದಾಗ ಇದು ಹಾಗೆ ಇರುತ್ತೆ, ಈ ನಂಬರು 100 ಪ್ಲೇಸ್ ಇಂದ ಹಾಗೆ ಇರುತ್ತೆ. ಸೊ 2ನ ಹಾಗೆ ಬರೀತೀರಾ, 3ನ ಹಾಗೆ ಬರೀತೀರಾ, ಮತ್ತೆ ಇವೆರಡು 0 0 ಆಗುತ್ತೆ. ಇವಾಗ 1000 ಸ್ಥಾನಕ್ಕೆ ನೋಡೋಣ. 1000 ಅಲ್ಲಿ 2 ಇದೆ. ಸೊ ಬ್ಯಾಕ್ ನಂಬರ್ ಇಲ್ಲಿ 3 ಇದೆ. ಸೊ ಇವಾಗ ಇದು 5ಕ್ಕಿಂತ ಕಮ್ಮಿ ಇದೆ. ಸೊ ಅವಾಗ ಏನಾಗುತ್ತೆ, ಈ ನಂಬರು ಹಾಗೆ ಸ್ಟೇ ಆಗುತ್ತೆ. ಸೊ 2ನ ಹಾಗೆ ಬರೀರಿ, ಮತ್ತೆ ಇವೆಲ್ಲ 0 0 0 ಆಗುತ್ತೆ. ಸೊ ಇಲ್ಲಿ ನಿಯರೆಸ್ಟ್ 10 ಯಾವುದು, ಸಮೀಪದ 10 2350. ಸೊ ಪೇಜ್ ನಂಬರ್ 10 ಅಲ್ಲಿ ಇವಾಗ ನಿಯರೆಸ್ಟ್ 100ಗೆ ನೋಡಿ, 2300. ಸಮೀಪದ 100 2300. 2300 ಅಂದ್ರೆ ಇದು ಈ ಫುಡ್ ಅನ್ನ ರೀಚ್ ಮಾಡುತ್ತೆ. ಸೊ ಇದ್ರ ಮಧ್ಯದಲ್ಲಿ ಎಷ್ಟು ಜಂಪ್ಗಳು ಬೇಕಾಗುತ್ತೆ. ಸೊ ಇಲ್ಲಿಂದ ಮತ್ತೆ ಇಲ್ಲಿಂದ ಬರುವಂತ ಒಂದು ಮಧ್ಯದಲ್ಲಿ ಬರುವಂತ ನಂಬರ್ಸ್ ಗಳನ್ನ ನೀವು ಕೌಂಟ್ ಮಾಡಿ. ಇವಾಗ 2346 ಅಂದ್ರೆ 2345, ದೆನ್ 2344 ಇಲ್ಲಿವರೆಗೂ ಕೌಂಟ್ ಮಾಡಿ. ಸೊ ಮಧ್ಯದಲ್ಲಿ ನಮಗೆ 46 ಸಿಗುತ್ತೆ. ಸೊ 46 ನಂಬರ್ಸ್ ಗಳು ಇಲ್ಲಿ ಮಧ್ಯದಲ್ಲಿ ಸಿಗುತ್ತೆ. ಸೊ ಇಟ್ ನೀಡ್ 46 ಜಂಪ್ಸ್. ಸೊ ಇದು ನಿಯರೆಸ್ಟ್ 100 2346. ಸಮೀಪದ 100 ಇದಕ್ಕೆ ಯಾವುದು ಅಂದ್ರೆ 2300. ಸೊ ಉತ್ತರವನ್ನ ನಾವಿಲ್ಲಿ ಬರೀಬೇಕು. 2346 ನಿಯರೆಸ್ಟ್ 1000 ಬಂದ್ಬಿಟ್ಟು 2000 ಅಲ್ವಾ. ಸಮೀಪದ 2346ಕ್ಕೆ 2000 ಸಮೀಪದ ಒಂದು ಸಂಖ್ಯೆ ಆಗುತ್ತೆ. ಸೊ ಇವಾಗ ಇಲ್ಲಿದೆ ಅಲ್ವಾ, 2346 ಅಲ್ಲಿ ರ್ಯಾಬಿಟ್ ಮೊಲ ಇದೆ. ಸೊ ಇವಾಗ ಇದು ಎಲ್ಲಿ ಹೋಗಿ ರೀಚ್ ಮಾಡುತ್ತೆ, ಇಲ್ಲಿ ಹೋಗಿ ರೀಚ್ ಮಾಡುತ್ತೆ. ಸೊ ಇಲ್ಲಿಂದ ಇಲ್ಲಿ ಎಷ್ಟು ಜಂಪ್ಗಳು ಇರುತ್ತೆ, ಇಷ್ಟು ಜಂಪ್ಗಳನ್ನ ಮಾಡ್ಕೊಂಡು ಅದಲ್ಲಿ ರೀಚ್ ಆಗಬೇಕು. ಸೊ 346
ಮಧ್ಯದಲ್ಲಿ ಬರುತ್ತೆ. ಸೊ 346. ಆ ರೀತಿ ಬ್ಯಾಕ್ವರ್ಡ್ ಇದು ಫಾರ್ವರ್ಡ್ ಕೌಂಟಿಂಗ್ ಕಷ್ಟ ಆದರೆ ಮತ್ತೆ ಇದೆರಡನ್ನ ನೀವು ಮೈನಸ್ ಮಾಡಿ ಕಳೆದು ನೋಡಿ. ಸೊ ನಿಮಗೆ ಈ ಆನ್ಸರ್ ಬರುತ್ತೆ, ಅದು ಜಿಗಿತಗಳಾಗುತ್ತೆ. ಫಿಲ್ ದ ಬಾಕ್ಸಸ್ ಅಪ್ರಾಪ್ರಿಯೇಟ್ಲಿ. ಬಾಕ್ಸ್ಗಳನ್ನು ಸೂಕ್ತವಾಗಿ ಭರ್ತಿ ಮಾಡಿ. ನಂಬರ್ ಸಂಖ್ಯೆಗಳು ಕೊಟ್ಟಿದ್ದಾರೆ. ನಿಯರೆಸ್ಟ್ 10 ಮತ್ತೆ 100, 1000 ನಾವು ಇದಕ್ಕೆ ಕಂಡುಹಿಡಿಬೇಕು. ಸಮೀಪದ 10ಗಳು, 100ಗಳು ಮತ್ತು 1000ಗಳು. ಇದರಲ್ಲಿ ನಾನು ಈ ಒಂದು ನಂಬರ್ಗೆ ತೋರಿಸ್ಕೊಡ್ತಾನೆ. 8203, 8203. ಇವಾಗ ಫಸ್ಟು ನಿಯರೆಸ್ಟ್ 10 ಸಮೀಪದ 10. ಸೊ 10ರ ಜಾಗದಲ್ಲಿ ನೋಡಿ ಇಲ್ಲಿ 0 ಇದೆ. ಇವಾಗ ಇಂದಿನ ನಂಬರ್ ನೋಡಿ, ಡಿಜಿಟ್ ನೋಡಿ 3 ಇದೆ. ಸೊ ಇದು 5ಕ್ಕಿಂತ ಕಮ್ಮಿ ಇದೆ. ಅವಾಗ ಏನಾಗುತ್ತೆ, ಈ ನಂಬರ್ ಹಾಗೆ ಉಳಿಯುತ್ತೆ. ಸೊ ಇವಾಗ ನಾವು 8ನ ಹಾಗೆ ಬರೀತೇವೆ, ದೆನ್ 2 ಹಾಗೆ ಬರೀತೇವೆ. ಈ ನಂಬರ್ ಹಾಗೆ ಉಳಿಯುತ್ತೆ, ಪಕ್ಕದಲ್ಲಿರೋ ನಂಬರು 0 ಆಗುತ್ತೆ. ನಾವು ಏನು ಇಲ್ಲಿ ರೌಂಡ್ ಅಪ್ ಮಾಡ್ತೀವಲ್ವೋ ಮತ್ತೆ ಅದು ನೆಕ್ಸ್ಟು ಬೇರೆ ಎಲ್ಲ 0 ಆಗ್ತಾ ಹೋಗುತ್ತೆ. ಇವಾಗ 100ಗೆ 2 ಬಂದ್ಬಿಟ್ಟು 100 ಪ್ಲೇಸಲ್ಲಿದೆ. ಸೊ ಬ್ಯಾಕ್ ನೋಡಿ ಇಲ್ಲಿ 0 ಇದೆ. ಸೊ ಇದು 5ಕ್ಕಿಂತ ಕಮ್ಮಿ ಇದೆ. ಅವಾಗ ಏನಾಗುತ್ತೆ, ಈ ನಂಬರು ಹಾಗೆ ಇರುತ್ತೆ. ಸೊ 8, 2 ಮತ್ತೆ ಎಲ್ಲ ಡಿಜಿಟ್ಸು 0 ಆಗುತ್ತೆ. ಇವಾಗ 1000ಕ್ಕೆ ನೋಡೋಣ. 1000 ಪ್ಲೇಸಲ್ಲಿ 8 ಇದೆ. ಇದರ ಇಂದಿನ ನಂಬರಲ್ಲಿ 2 ಇದೆ. ಇದು 5ಕ್ಕಿಂತ ಕಮ್ಮಿ ಇದ್ದಾಗ ಇದು ಹಾಗೆ ಇರುತ್ತೆ. ಸೊ ಇವಾಗ ಮುಂದಿನ ನಂಬರ್ಗಳೇನಾಗುತ್ತೆ, ಯು ಆರ್ ಕರೆಕ್ಟ್, 0 ಆಗುತ್ತೆ, 0 ಆಗುತ್ತೆ. ಸೊ ಇದು ಆನ್ಸರ್ ಆಗುತ್ತೆ. ಲೆಟಸ್ ಥಿಂಕ್, ನಾವು ಯೋಚಿಸೋಣ. ಪೇಜ್ ನಂಬರ್ 11. ತುಂಬ ವ್ಯೂವರ್ಸು ಕಮೆಂಟ್ ಸೆಕ್ಷನಲ್ಲಿ ನೋಟ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ಕೆಲವು ಎಲ್ಲಿ ಸ್ಪೇಸ್ಗಳಿರುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ. ಸೊ ಅಂಥದಕ್ಕೆ ನಾನು ಇಲ್ಲೇ ಬರೆಸ್ತೇನೆ. ಸೊ ಮತ್ತೆ ಎಲ್ಲಿ ಸ್ಪೇಸ್ ಇಲ್ಲ ಅದಕ್ಕೆ ನಾನು ಖಂಡಿತ ಇವಾಗಿಂದ ನೋಟ್ಸ್ ಕೊಡ್ತಾ ಇದ್ದೇನೆ. ಸೊ ಫಸ್ಟ್ ಕ್ವಶನ್ ನೋಡೋಣ. 4 ನಂಬರ್ಗಳನ್ನು ನೋಡ್ತಾ ಇದ್ದೀರಾ, ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಾ. ಈ ಸಂಖ್ಯೆಗಳಿಗೆ ವಿಜಯ್ ಬಂದ್ಬಿಟ್ಟು ನಿಯರೆಸ್ಟ್ 100ಗೆ ರೌಂಡ್ ಆಫ್ ಮಾಡ್ತಾನೆ. ಸುಮಾ ಬಂದ್ಬಿಟ್ಟು ಇದೇ ಸೇಮ್ ನಂಬರ್ಸ್ಗೆ, ಸಂಖ್ಯೆಗಳಿಗೆ ನಿಯರೆಸ್ಟ್ 1000ಗೆ ರೌಂಡ್ ಆಫ್ ಮಾಡ್ತಾಳೆ. ಅಂದ್ರೆ ವಿಜಯ್ ಬಂದ್ಬಿಟ್ಟು ಸಮೀಪದ 100ಕ್ಕೆ ಅಂದಾಜಿಸ್ತಾನೆ, ಸುಮಾ ಇದೇ ಸಂಖ್ಯೆಗಳನ್ನ 1000ಕ್ಕೆ ಅಂದಾಜಿಸ್ತಾಳೆ. ಆದ್ರೆ ಇಷ್ಟರಲ್ಲಿ ಒಂದು 2 ನಂಬರ್ಗೆ, ಸಂಖ್ಯೆಗಳಿಗೆ ಒಂದೇ ಫಲಿತಾಂಶ ಸಿಗುತ್ತೆ, ಸೇಮ್ ಆನ್ಸರ್ ಸಿಗುತ್ತೆ. ಅದಕ್ಕೆ ನಾವು ಸರ್ಕಲ್ ಹಾಕಬೇಕು, ಅದಕ್ಕೆ ನೀವು ವೃತ್ತ ಮಾಡಿ ಅಂತ ಹೇಳಿದ್ದಾರೆ. ಸೊ ಇವಾಗ ನೋಡಿ, ಈ ರೀತಿ ನೀವು ನಂಬರ್ಗಳನ್ನ, ಸಂಖ್ಯೆಗಳನ್ನ ಬರ್ಕೋಬೇಕು. ಮತ್ತೆ ವಿಜಯ್ ಬಂದ್ಬಿಟ್ಟು ನಿಯರೆಸ್ಟ್ 100ಗೆ ರೌಂಡ್ ಆಫ್ ಮಾಡೋದು, ಸಮೀಪದ 100ಕ್ಕೆ ವಿಜಯ್ ಮಾಡ್ತಾ ಇರೋದು. ಇದು ಸುಮಾ ನಿಯರೆಸ್ಟ್ 1000, ಸಮೀಪದ 1000ಕ್ಕೆ ಅಂದಾಜು ಮಾಡ್ತಾ ಇದ್ದಾಳೆ. ಸೊ ಅವರಿಗೆ ಉತ್ತರ ಈ ರೀತಿ ಸಿಗುತ್ತೆ. ಆಲ್ರೆಡಿ ನೀವು ಲರ್ನ್ ಮಾಡಿದಿರ. ಇಲ್ಲಿ 100 ಅಂದ್ರೆ ಈ ಜಾಗವನ್ನ ನೋಡಬೇಕು, ಕರೆಕ್ಟಾ? ಇದರ ಒಂದು ಬೆಲೆಯನ್ನ ನೋಡಬೇಕು. 1000 ಅಂದ್ರೆ ಇಲ್ಲಿರೋ ಒಂದು ಸಂಖ್ಯೆ, ಒಂದು ಅಂಕಿಗೆ ನಾವು ಡಿಜಿಟಿಗೆ ನೋಡಬೇಕು, ಕರೆಕ್ಟಾ? ಇವಾಗ ಸೇಮ್ ಬಂದಿರೋಂಥ ಉತ್ತರ, ಒಂದೇ ಉತ್ತರ 1000 ಮತ್ತು 100 ಯಾವುದು ಸಿಕ್ಕಿರೋದು? ಇವೆರಡು ನಂಬರ್ಗೆ, ಈ 2 ಸಂಖ್ಯೆಗಳಿಗೆ ಎಷ್ಟು ಬಂದಿದೆ? 7000 ಕರೆಕ್ಟಾ? 7000 ಬಂದಿದೆ. ಸೊ ಹಾಗಿದ್ರೆ ನಾವು ಯಾವ ನಂಬರ್ಗಳಿಗೆ ವೃತ್ತ ಆಗಬೇಕು? ಇವೆರಡು ನಂಬರ್ಗಳಿಗೆ, ಸಂಖ್ಯೆಗಳಿಗೆ ವೃತ್ತ ಆಗಬೇಕು. ಸೊ ಇದು ಉತ್ತರ ಆಗುತ್ತೆ. ಕ್ವೆಶ್ಚನ್ ನಂಬರ್ 2. ಥಿಂಕ್ ಅಂಡ್ ರೈಟ್ 2 ನಂಬರ್ಸ್ ದಟ್ ಹ್ಯಾವ್ ದ ಸೇಮ್. ಒಂದೇ ಆಗಿರುವ 2 ಸಂಖ್ಯೆಗಳನ್ನು ಯೋಚಿಸಿ ಬರೆಯಿರಿ. ಫಾರ್ ಎಕ್ಸಾಂಪಲ್ 19 and 21. ನಿಯರೆಸ್ಟ್ 10 is 20. 19 ಮತ್ತು 21. ಇದರ 10ರ ಸಮೀಪ 20 ಆಗುತ್ತೆ. 10ರ ಪ್ಲೇಸಲ್ಲಿ 1 ಇದೆ, ಇಲ್ಲಿ 9 ಇದೆ. ಸೊ 9 5ಕ್ಕಿಂತ ಜಾಸ್ತಿ, ಅವಾಗ ಇಲ್ಲಿ 2 ಆಗುತ್ತೆ. ಸೊ 0 ಆಗುತ್ತೆ. ಅದಕ್ಕೆ ನಿಯರೆಸ್ಟ್ 10, 10ರ ಸಮೀಪ 20 ಆಯ್ತಲ್ವಾ? ಇವಾಗ ನಾವು 2 ಸಂಖ್ಯೆಗಳನ್ನು ಯೋಚಿಸಿ ಬರೆದು ನಿಯರೆಸ್ಟ್ 10 ಸಮೀಪದ 10 ಮತ್ತು 100 100 1000 1000ಕ್ಕೆ ನಾವು ಇವಾಗ ಬರಿಬೇಕಾಗುತ್ತೆ. ಸೊ ನಾನು ಇಲ್ಲಿ ಕೊಟ್ಟಿದ್ದೇನೆ ನಂಬರ್ಸ್ಗಳನ್ನು. ನಿಯರೆಸ್ಟ್ 10 ಸಮೀಪದ 10ಕ್ಕೆ ನೀವು 42 and 43, 42 ಮತ್ತು 43ರ ನಂಬರನ್ನು ತಗೋಬಹುದು. ಬೋತ್ ಹ್ಯಾವ್ ದ ಸೇಮ್ ನಿಯರೆಸ್ಟ್ 10 is 40. 2 ಸಂಖ್ಯೆಗಳ ಒಂದೇ 10ರ ಸಮೀಪ 40 ಆಗುತ್ತೆ. ಸೊ ಬಿ ಅಲ್ಲಿ ನಿಯರೆಸ್ಟ್ 100 ಸಮೀಪದ 100ಕ್ಕೆ ನೀವು 362 and 398, 362 ಮತ್ತು 398ರ ಸಂಖ್ಯೆನ ತಗೋಬಹುದು. ಸೊ ಅದು ನಿಯರೆಸ್ಟ್ 100 400 ಆಗುತ್ತೆ. ಅದರ ಒಂದೇ 100ರ ಸಮೀಪ, ಇವೆರಡು ಸಂಖ್ಯೆಗಳ 100ರ ಸಮೀಪ 400 ಆಗುತ್ತೆ. ನಿಯರೆಸ್ಟ್ 1000 ಸಮೀಪದ 1000ಕ್ಕೆ 1450, 1000 and 1499. ಸೊ ಇವೆರಡಕ್ಕೂ ನಿಯರೆಸ್ಟ್ 1000 ಬಂದ್ಬಿಟ್ಟು 1000 ಆಗುತ್ತೆ. ಈ 2 ಸಂಖ್ಯೆಗಳ ಒಂದೇ 1000ದ ಸಮೀಪ 1000. ಕ್ವೆಶ್ಚನ್ ನಂಬರ್ 3. ಒಂದೇ ಆಗಿರುವ ಸಂಖ್ಯೆಗಳನ್ನು ಯೋಚಿಸಿ ಬರೆಯಿರಿ. ಥಿಂಕ್ ಅಂಡ್ ರೈಟ್ ದ ನಂಬರ್ಸ್ ದಟ್ ಹ್ಯಾವ್ ದ ಸೇಮ್. ಎ ಅಲ್ಲಿ ನಿಯರೆಸ್ಟ್ 10, ನಿಯರೆಸ್ಟ್ 100 ಸಮೀಪದ 10 ಮತ್ತೆ 100. ಬಿ ನಿಯರೆಸ್ಟ್ 100 and 1000 ಸಮೀಪದ 100 ಮತ್ತು 1000. ಸಿ ನಿಯರೆಸ್ಟ್ 10, 100 and 1000 ಸಮೀಪದ 10, 100 ಮತ್ತು 1000. ಸೊ ಈ ಕ್ವೆಶ್ಚನ್ ಅಲ್ಲಿ ನಿಯರೆಸ್ಟ್ 10 ಸಮೀಪದ 10 ಮತ್ತೆ ನಿಯರೆಸ್ಟ್ 100 ಸಮೀಪದ 100. ಸೊ ನಾವು 104, 104ಕ್ಕೆ ದ ನಿಯರೆಸ್ಟ್ 10 and 100 ಬಂದ್ಬಿಟ್ಟು
100 ಆಗುತ್ತೆ. ಸೊ 104ರ ಸಮೀಪದ 10 ಮತ್ತು 100 ಈ ನಂಬರ್ ಆಗುತ್ತೆ. ಬಿ ಅಲ್ಲಿ ನಿಯರೆಸ್ಟ್ 100 and 1000 ಸಮೀಪದ 100 ಮತ್ತು 1000ಕ್ಕೆ ನೀವು 1002 ನಂಬರನ್ನು ತಗೋಬಹುದು. ಸೊ 1002ಗೆ ನಮಗೆ ನಿಯರೆಸ್ಟ್ 100 ಮತ್ತೆ 1000 ಬರುತ್ತೆ. ಸೊ 1002 ನಂಬರನ್ನ ನೀವು ಸಮೀಪದ 100 ಮತ್ತು 1000ಕ್ಕೆ ಅಂದಾಜು ಮಾಡಿದಾಗ ನಿಮಗೆ 1000 ಸಿಗುತ್ತದೆ. ಮತ್ತೆ ಸಿ ಯಲ್ಲಿ ಕೇಳಿರುವಂತದ್ದು ನಿಯರೆಸ್ಟ್ 10, 100 and 1000 ಸಮೀಪದ 10, 100 ಮತ್ತು 1000. ಸೊ ನೀವು 1004ನ್ನ ತಗೊಂಡಾಗ ಅದರ ನಿಯರೆಸ್ಟ್ ಬಂದ್ಬಿಟ್ಟು ನಿಮಗೆ 10, 100, 1000ಗೆ 1000 ಬರುತ್ತೆ. ಸೊ 1004ರ ಸಮೀಪದ 10, 100 ಮತ್ತು 1000 ಬಂದ್ಬಿಟ್ಟು 1000 ಆಗಿರುತ್ತೆ. ಈ ಥರ್ಡ್ ಕ್ವೆಶನ್ಗೆ ನೀವು ಈ ರೀತಿ ಒಂದು ಬಾಕ್ಸ್ ಹಾಕ್ಬಿಟ್ಟು ಒಂದು ಕಾಲಮ್ ಮಾಡಿಕೊಂಡು ಈ ರೀತಿನೂ ನೀವು ಬರಿಬಹುದು. ಸೊ ಇದು ತುಂಬಾ ಶಾರ್ಟ್ ಆಗಿ ಬರೆಯುವಂತದ್ದು. ಲೆಟಸ್ ಡೂ ನಾವು ಮಾಡೋಣ. ಪೇಜ್ ನಂಬರ್ 13. ಇಲ್ಲಿ ಸೈಕ್ಲಿಸ್ಟ್ ಒಬ್ಳು 1 hour ಅಲ್ಲಿ 15 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ತಾಳೆ. ಹಾಗಿದ್ರೆ 4 hours ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾಳೆ ಬೈ ಮೇಂಟೈನಿಂಗ್ ದ ಸೇಮ್ ಸ್ಪೀಡ್. ಒಬ್ಬ ಸೈಕಲ್ ಸವಾರಳು 1 ಗಂಟೆಯಲ್ಲಿ 15 ಕಿಲೋಮೀಟರ್ ಕ್ರಮಿಸಬಹುದು. ಅದೇ ವೇಗವನ್ನು ಕಾಯ್ದುಕೊಂಡರೆ 4 ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸುತ್ತಾಳೆ? ಸೊ ಆನ್ಸರ್, ಡಿಸ್ಟೆನ್ಸ್ ಕವರ್ಡ್ ಇನ್ 1 hour 15 ಕಿಲೋಮೀಟರ್, ಡಿಸ್ಟೆನ್ಸ್ ಕವರ್ಡ್ ಇನ್ 4 hours ಕ್ವೆಶ್ಚನ್ ಮಾರ್ಕ್ ಅಲ್ವಾ. ಸೊ ಇಲ್ಲಿಗೆ ಏನು ನಮಗೆ ಕಿಲೋಮೀಟರ್ ಸಿಕ್ಕಿದೆ ಮತ್ತೆ ಈ 4 hours ಇದೆ ಅಲ್ವಾ. ಸೊ ಈ ನಂಬರ್ ಮತ್ತೆ ಈ ನಂಬರನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ 60 ಕಿಲೋಮೀಟರ್ ಸಿಗುತ್ತೆ. ಸೊ ಡಿಸ್ಟೆನ್ಸ್ ಕವರ್ಡ್ ಇನ್ 4 hours 60 ಕಿಲೋಮೀಟರ್. 1 ಗಂಟೆಯಲ್ಲಿ ಕ್ರಮಿಸಿದ ದೂರ 15 ಕಿಲೋಮೀಟರ್. ಹಾಗಿದ್ರೆ 4 ಗಂಟೆಗಳಲ್ಲಿ ಕ್ರಮಿಸಿದ ದೂರವನ್ನು ಕಂಡುಹಿಡಿಬೇಕು. ಸೊ ಈ 15 ಮತ್ತೆ ಈ 4ನ್ನ ನಾವು ಗುಣಿಸಿದಾಗ 60 ಕಿಲೋಮೀಟರ್, 60 ಕಿಲೋಮೀಟರ್ ಉತ್ತರ ಬರುತ್ತೆ. ಸೊ 4 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಬಂದ್ಬಿಟ್ಟು 60 ಕಿಲೋಮೀಟರ್. ಕ್ವೆಶ್ಚನ್ ನಂಬರ್ 2. ಒಂದು ಸ್ಕೂಲಲ್ಲಿ 461 ಗರ್ಲ್ಸ್ ಇದ್ದಾರೆ ಅಂಡ್ 439 ಬಾಯ್ಸ್ ಇದ್ದಾರೆ. ಒಂದು ಶಾಲೆಯಲ್ಲಿ 461 ಹುಡುಗಿಯರು ಮತ್ತೆ 439 ಹುಡುಗರಿದ್ದಾರೆ. ಹೌ ಮೆನಿ ವೆಹಿಕಲ್ಸ್ ಆರ್ ನೀಡೆಡ್ ಫಾರ್ ಆಲ್ ಆಫ್ ದೆಮ್ ಟು ಗೋ ಆನ್ ಎ ಟ್ರಿಪ್ ಯೂಸಿಂಗ್ ದ ಫಾಲೋಯಿಂಗ್ ಮೋಡ್ಸ್ ಆಫ್ ಟ್ರಾವೆಲ್? ಈ ಕೆಳಗಿನ ಪ್ರಯಾಣ ವಿಧಾನಗಳನ್ನು ಬಳಸಿಕೊಂಡು ಅವರೆಲ್ಲರೂ ಪ್ರವಾಸಕ್ಕೆ ಹೋಗಲು ಎಷ್ಟು ವಾಹನಗಳು ಬೇಕಾಗುತ್ತವೆ? ದ ನಂಬರ್ಸ್ ಇನ್ ದ ಬ್ರಾಕೆಟ್ಸ್ ಇಂಡಿಕೇಟ್ ದ ನಂಬರ್ ಆಫ್ ಪೀಪಲ್ ದಟ್ ಕ್ಯಾನ್ ಟ್ರಾವೆಲ್ ಇನ್ ಒನ್ ವೆಹಿಕಲ್. ಆವರಣದಲ್ಲಿರುವ ಸಂಖ್ಯೆಗಳು ಒಂದು ವಾಹನದಲ್ಲಿ ಪ್ರಯಾಣಿಸಬಹುದಾದ ಜನರ ಸಂಖ್ಯೆಯನ್ನು ಸೂಚಿಸುತ್ತವೆ. ಇಲ್ಲಿ ಒಂದು ಬೈಸೈಕಲ್ ಅಲ್ಲಿ ಏನು ಇಲ್ಲಿ ಬ್ರಾಕೆಟ್ ಅಲ್ಲಿ ನಂಬರ್ಸ್ ಇದೆ ಅಲ್ವಾ, ಸೈಕಲ್ ಅಲ್ಲಿ ಸೊ 2 ವಿದ್ಯಾರ್ಥಿಗಳು ಹೋಗ್ಬೋದು. ಆಟೋ ರಿಕ್ಷಾದಲ್ಲಿ 3 ಜನ 3 ಮಕ್ಕಳು ಹೋಗ್ಬೋದು. ಕಾರಲ್ಲಿ ಆ ರೀತಿ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಇದನ್ನ ನಾವು ಬರಿಬೇಕು. ನಂಬರ್ ಆಫ್ ಗರ್ಲ್ಸ್ 461, ನಂಬರ್ ಆಫ್ ಬಾಯ್ಸ್ 439. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಾಗ್ತಾರೆ? ಇವೆ 2 ನಂಬರ್ಗಳನ್ನು ಆಡ್ ಮಾಡಿದಾಗ 900 ಸ್ಟೂಡೆಂಟ್ಸ್ ಇದ್ದಾರೆ. ಹುಡುಗಿಯರ ಸಂಖ್ಯೆ 461, ಹುಡುಗರ ಸಂಖ್ಯೆ 431, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಸೊ 2 ಸಂಖ್ಯೆಗಳನ್ನು ಕೂಡಿಸಿದಾಗ 900 ವಿದ್ಯಾರ್ಥಿಗಳು. ಸೊ ಫಸ್ಟ್ ಎ ಅಲ್ಲಿ ಇರೋದು ಬೈಸೈಕಲ್. ಒಂದು ಬೈಸೈಕಲ್ ಅಲ್ಲಿ ಎಷ್ಟು ಮಕ್ಕಳು ಹೋಗ್ಬೋದು? ಸೈಕಲ್ ಅಲ್ಲಿ 2 ಮಕ್ಕಳು ಹೋಗ್ಬೋದು, 2 ಹೋಗ್ಬೋದು. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 900 ಇದ್ದಾರೆ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಟ್ರಾವೆಲ್, ಸೊ ಒಂದು ಸೈಕಲ್ ಅಲ್ಲಿ ಎಷ್ಟು ಮಕ್ಕಳು ಹೋಗ್ಬೋದು? 2 ಹೋಗ್ಬೋದು. ಸೊ 2 ಬರ್ಕೋಬೇಕು. ಸೊ ಈ 900 ಡಿವೈಡೆಡ್ ಬೈ 2 ಇವೆರಡನ್ನು ನಾವು ಡಿವೈಡ್ ಮಾಡಿದಾಗ 450 ಬರುತ್ತೆ. ಸೊ ನೀಡ್ ಆಫ್ ಬೈಸೈಕಲ್, ಸೊ ಎಷ್ಟು ಸೈಕಲ್ಗಳು ಬೇಕು? 450 ಸೈಕಲ್ಗಳು ಈ 900 ಮಕ್ಕಳು ಟ್ರಾವೆಲ್ ಮಾಡೋದಕ್ಕೆ ಬೇಕಾಗುತ್ತೆ. ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? 900 ಇದೆ. ಪ್ರಯಾಣಿಸುವ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಸೈಕಲ್ ಅಲ್ಲಿ ಎಷ್ಟಿದೆ? 2 ಇದೆ. ಸೊ ಈ 900 ನಾವು 2ರಲ್ಲಿ ಭಾಗಿಸಿದಾಗ ನಮಗೆ 450 ಸೈಕಲ್ಗಳು ಬೇಕಾಗುತ್ತವೆ. ಆದ್ದರಿಂದ ಬೇಕಾಗಿರುವ ಸೈಕಲ್ಗಳು 450. ಅದೇ ರೀತಿ ನೀವು ಆಟೋ ರಿಕ್ಷಾ, ಕಾರ್ ಮತ್ತೆ ಬಿಗ್ ಕಾರ್ ಇದರಲ್ಲಿ ಎಷ್ಟು ಮಕ್ಕಳು ಟ್ರಾವೆಲ್ ಮಾಡಬೇಕು ಅದನ್ನ ನೀವು ಎಷ್ಟು ಟೋಟಲ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಇದಾರಲ್ವಾ ಅದಕ್ಕೆ ನೀವು ಡಿವೈಡ್ ಮಾಡಿದಾಗ ಈ ಉತ್ತರಗಳು ಸಿಗುತ್ತೆ ನಿಮಗೆ. ನೀವು ಈ ಮೆಥಡ್ ಅಲ್ಲಿ ಅದನ್ನ ಬರೀಬೇಕು. ಮುಂದಿನ ಪೇಜ್ಗಳಲ್ಲಿ ಇರುವ ಕ್ವೆಶನ್ಸ್ಗಳಿಗೆ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಯರೆಸ್ಟ್ 10, 100 and 1000 ಹೇಗೆ ರೌಂಡ್ ಆಫ್ ಮಾಡೋದು ಅನ್ನೋದನ್ನ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಟ್ಟಿದ್ದೇನೆ. ಬಿಕಾಸ್ ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ರೌಂಡ್ ಆಫ್ ಮಾಡದೇ ಇರೋದು. ಅದರಿಂದ ಅದನ್ನು ನೀವು ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿದರೆ ತುಂಬ ಈಸಿಯಾಗಿ ನೀವು ಅದರಲ್ಲಿ ಫೆಮಿಲಿಯರ್ ಆಗಿಬಿಡ್ತೀರಾ. ಆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ನೀವು ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.